Hello, dear friends. Welcome to Sahitya Radhana channel. So, let's begin literature class. So, today I'm going to teach about William Shakespeare. So far, we have studied medieval period and Renaissance period and contemporary writers, major writers ಅನ್ನ ನೋಡಿದೀವಿ. ಸೊ ಇವತ್ತು ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ನೋಡೋಣ ಅಂಡ್ ವಿಲಿಯಂ ಶೇಕ್ಸ್ಪಿಯರ್ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾನೇ ಇದೆ. ಹಾಗಾಗಿ ನಾನ್ ಮಾಡುವಂತ ಕ್ಲಾಸು ಒಂದು ಏನಾಗಿರತ್ತೆ ನಿಮ್ಗೆ ಲೈಕ್ ಅಡಿಷನಲ್ ಆಗಿರ್ಬೇಕು. ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಇನ್ಫಾರ್ಮೇಶನ್ ಆಡ್ ಆನ್ ಮಾಡ್ಕೊಳ್ತಾ ಹೋಗಿ. ಸೊ ಈ ಬಾರಿ ನೀವು ಕೆಸೆಟ್ ಎಕ್ಸಾಮಿನೇಷನ್ ನೋಡೇ ಇರ್ತೀರಾ ಯಾವ ರೀತಿ ಕ್ವೆಶನ್ ಪೇಪರ್ ಇದೆ ಅಂತ. ಸೊ ಆ ರೀತಿ ಯಾವಾಗ ಯಾವ ರೀತಿ ಕ್ವೆಶನ್ಸ್ ನ ಫ್ರೇಮ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಅದೇ ರೀತಿ ಎನ್ ಇ ಟಿ ಕ್ವೆಶನ್ ಪೇಪರ್ ಕೂಡ ನೋಡಿದಿರಿ. ಸೊ ಈಗ ಎನ್ ಇ ಟಿಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ, ಪಿ ಯು ರಿಕ್ರೂಟ್ಮೆಂಟ್ ಗೆ ಯಾರೆಲ್ಲ ಸ್ಟಡಿ ಮಾಡ್ತಾ ಇದ್ದೀರಾ, ಎಚ್ ಎಸ್ ಟಿ ಆರ್ ಅಂಡ್ ಜಿ ಪಿ ಟಿ ಕೂಡ ಕಾಲ್ ಆಗುತ್ತೆ. ಡೋಂಟ್ ನೆಗ್ಲೆಕ್ಟ್. ಅಟ್ ಎ ಟೈಮ್ ಯು ಆರ್ ಗೋಯಿಂಗ್ ಟು ಅಟೆಂಡ್ ಮೆನಿ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಆಲ್ಸೋ. ಬಿ ಕೇರ್ಫುಲ್ ವೈಲ್ ಯು ಆರ್ ಸ್ಟಡಿಯಿಂಗ್. ಓಕೆ. ಸೊ ನಾನ್ ಕೊಡುವಂತ ಇನ್ಫಾರ್ಮೇಶನ್ ಜೊತೆಗೆ ನೀವು ಬುಕ್ಸ್ ಅನ್ನ ಓದೋದ್ರಿಂದ ಕೆಲವೊಂದು ವೆಬ್ಸೈಟ್ಸ್ ಗಳನ್ನ ನಾನು ಆಲ್ರೆಡಿ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಅಂತ ಹೇಳ್ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡಿದೀನಿ. ಸೊ ಆ ರೀತಿಯಾಗಿ ನೀವು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಅಂಡ್ ದಿಸ್ ಲಿಟರೇಚರ್ ಕ್ಲಾಸ್ ಈಸ್ ಫಾರ್ ಯು ಜಿ ಸಿ ನೆಟ್, ಕೆ ಸೆಟ್, ಜಿ ಪಿ ಟಿ, ಎಚ್ ಎಸ್ ಟಿ ಆರ್, ಎ ಪಿ ಅಥವಾ ಪಿ ಯು ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಎಲ್ಲವೂ ಕೂಡ ಆಗತ್ತೆ. ಸೊ ಹಾಗಾದ್ರೆ ಬೇಗ ಸಾಹಿತ್ಯ ರಾಧನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು. ಅದೇ ರೀತಿ ಡೋಂಟ್ ಫರ್ಗೆಟ್ ಟು ಲೈಕ್ ಅಂಡ್ ಶೇರ್ ದ ವಿಡಿಯೋ. ಸೊ ನಿಮ್ಗೆ ಪಿ ಡಿ ಎಫ್ ಅಂಡ್ ಕ್ಲಾಸಸ್ ಇನ್ಫಾರ್ಮೇಶನ್ ಬೇಕಪ್ಪ ಅಂದ್ರೆ ಬೇಗ ಟೆಲಿಗ್ರಾಮ್ ಗ್ರೂಪ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಎಸ್, ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಎಸ್, William Shakespeare from 1564 to 1616. You know the span, lifespan of William Shakespeare. ಸೊ ಹಾಗಾಗಿ ಅದನ್ನ ಹೊಸದಾಗಿ ಹೇಳುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಅವರ ಲೈಫ್ ಮತ್ತೆ ಕರಿಯರ್ ಯಾವ ರೀತಿ ಬಿಗಿನ್ ಆಗತ್ತೆ ಅಂತ ತಿಳ್ಕೊಂಡು ಹೋಗೋಣ. ಓಕೆ. ಸೊ ವಿಲಿಯಂ ಶೇಕ್ಸ್ಪಿಯರ್ ವಾಸ್ ಅನ್ ಇಂಗ್ಲಿಷ್ ಪ್ಲೇ ರೈಟ್, ಪೋಯೆಟ್, actor, widely regarded as the greatest writer in English language and the world's greatest dramatist. He is known for his masterful language. You know that already. ಸೊ ಮಿಡಿವಲ್ ಇಂಗ್ಲಿಷ್ ಇಂದ ಓಲ್ಡ್ ಇಂಗ್ಲಿಷ್ ಇಂದ ಮಿಡಿವಲ್ ಇಂಗ್ಲಿಷ್ ಇಂದ ಮಾಡರ್ನ್ ಇಂಗ್ಲಿಷ್ಗೆ ಸೊ ಯಾವ ರೀತಿಯಾಗಿ ಲ್ಯಾಂಗ್ವೇಜ್ ಫಾರ್ಮ್ಯಾಟ್ಸ್ ಗಳು ಚೇಂಜ್ ಆಗ್ತಾ ಹೋಯ್ತು, ಅದೇ ರೀತಿ ಲೈಕ್ ಇಂಗ್ಲಿಷ್ ಅನ್ನ ಏನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಯೂಸ್ ಮಾಡೋದ್ರಲ್ಲಿ ಚಾಸರ್ ಏನ್ ಮಾಡಿದ್ರು, ಒಂದು ಪೇವ್ಮೆಂಟ್ ಅನ್ನ ಹಾಕೊಟ್ರು. ಅದಾದ್ಮೇಲೆ ಸ್ಪೆನ್ಸರ್ ಆಗಿರ್ಲಿ, ಸಿಡ್ನಿ ಆಗಿರ್ಲಿ, ಶೇಕ್ಸ್ಪಿಯರ್ ಆಗಿರ್ಲಿ. ಸೊ ರಿನೈನ್ಸೆನ್ಸ್ ಅನ್ನೋದೇನಾಗುತ್ತೆ, ಒಂದು ಟ್ರಾನ್ಸಿಯಂಟ್ ಪೀರಿಯಡ್ ಆಗಿರತ್ತೆ. ಅಂದ್ರೆ ಸೊ ಹಳೆ ಇಂಗ್ಲಿಷ್ ಇಂದ ಹೊಸ ಇಂಗ್ಲಿಷ್ ಪದಗಳು ಅಲ್ಲೇನಾಗ್ತಿರತ್ತೆ, ಫಾರ್ಮ್ ಆಗ್ತಾ ಇರುವಂತ ಒಂದು ಕಾಲ. ಸೊ ಆ ಕಾಲದಿಂದ ಈಗ ಶೇಕ್ಸ್ಪಿಯರ್ ಏನಾಗಿದೆ, ಮುಂದುವರೆದಂತ ಕಾಲ ಆಗಿದೆ. ಸೊ ಅವನು ಯೂಸ್ ಮಾಡುವಂತ ಲ್ಯಾಂಗ್ವೇಜ್, ಬಳಸುವಂತ ಭಾಷೆ ಆಗಿರ್ಲಿ ಎಲ್ಲವೂ ಕೂಡ ಅತ್ಯುತ್ತಮವಾಗಿರುತ್ತೆ. ಹಾಗಾಗಿ ಅವನ ಭಾಷೆಯಿಂದ ಹಿಡಿದು, ಭಾಷೆಯನ್ನ ಬಳಸುವ ವಿಧಾನದಿಂದ ಹಿಡಿದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಲಿ, ಸೊ ವಾಟ್ ಇಸ್ ಎ ಸೊಸೈಟಲ್ ಪ್ರಾಬ್ಲಮ್ಸ್ ನ ಪ್ರೆಸೆಂಟ್ ಮಾಡೋದಾಗಿರ್ಲಿ, ಆಕ್ಟಿಂಗ್ ಆಗಿರ್ಲಿ, ಸಾನೆಟ್ಸ್ ಆಗಿರ್ಲಿ, ಎಲ್ಲದಲ್ಲೂ ಕೂಡ ಇಟ್ ಈಸ್ ಲೈಕ್ ಆಲ್ ರೌಂಡರ್ ಅಂತ ಕೂಡ ಹೇಳ್ಬೋದು ಶೇಕ್ಸ್ಪಿಯರ್ ನ ನಾವು. ಸೊ ಹಾಗಾಗಿನೇ ಅವರು ಇವತ್ತು ಕೂಡ ಎವರ್ ಗ್ರೀನ್ ಆಗಿ ಉಳ್ಕೊಂಡಿರುವಂತ ರೈಟರ್ ಆಗಿದ್ದಾರೆ. ಓಕೆ. ಸೊ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ನೇಚರ್, ಕಾಮಿಡಿ, ಟ್ರಾಜಿಕ್ ಕಾಮಿಡಿ. ಓಕೆ. ಸೊ ಇದೆಲ್ಲವೂ ಕೂಡ ಏನನ್ನ ಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ, ಹ್ಯೂಮನ್ ನೇಚರ್ ಅನ್ನ ಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಒಬ್ಬ ವಿಲನ್ ಇರ್ತಾನೆ, ಒಬ್ಬ ಹೀರೋ ಇರ್ತಾನೆ, ಹೀರೋಯಿನ್ ಇರ್ತಾಳೆ, ತಂದೆ ತಾಯಿ ಇರ್ತಾರೆ, ಸ್ಯಾಕ್ರಿಫೈಸ್ ಇರುತ್ತೆ. ಎಲ್ಲ ರೀತಿಯಾದ ಗುಣಗಳನ್ನ ಇವರು ಅಚ್ಚುಕಟ್ಟಾಗಿ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಅಂಡ್ ಎಬಿಲಿಟಿ ಟು ಕ್ರಿಯೇಟ್ ಕಾಂಪ್ಲೆಕ್ಸ್ ಅಂಡ್ ಕಂಪೆಲ್ಲಿಂಗ್ ಕ್ಯಾರೆಕ್ಟರ್ಸ್. ಫಾರ್ ಎಕ್ಸಾಂಪಲ್, ಒಂದು ನಾಟಕವನ್ನ ನೀವು ನೋಡ್ತಾ ಇದ್ದೀರಾ, ಶೇಕ್ಸ್ಪಿಯರ್ ನಾಟಕವನ್ನ ಅಂತ ಹೇಳಿದ್ರೆ, ಕೂತು ಒಬ್ಬ ವಿಲೇನ್ ಆದ್ರೆ ನೀವು ಅಲ್ಲೇ ಬಯೋಕ್ ಸ್ಟಾರ್ಟ್ ಮಾಡ್ತೀರಾ. ಕಂಪೆಲ್ಲಿಂಗ್ ಕ್ಯಾರೆಕ್ಟರ್ಸ್. ಸೊ ರೋಮಿಯೋ ಜೂಲಿಯೆಟ್ ಅನ್ನ ಎಷ್ಟು ಸಲ ನೀವು ನೋಡ್ಬೇಕು ಅನ್ಸುತ್ತೆ. ಮ್ಯಾಕ್ಬೆತ್ ಕ್ಯಾರೆಕ್ಟರ್. ಸೊ ಹೀಗೆ
ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಕಿಂಗ್ ಲಿಯರ್ ಅಲ್ಲಿ ಕಿಂಗ್ ಲಿಯರ್ ಹುಚ್ಚ ಆದಾಗ ಒಂದು ಆ ಕ್ಯಾರೆಕ್ಟರ್ ಬರುತ್ತಲ್ಲ, ಟೆಂಪೆಸ್ಟ್ ಸೀನ್ ಬರುತ್ತಲ್ಲ, ಆ ಸೀನ್ ಅನ್ನ ನೀವು ಪದೇ ಪದೇ ನೋಡ್ಬೇಕು ಅನ್ಸುತ್ತೆ. ದಟ್ ಈಸ್ ವಾಟ್ ಏನು ಶೇಕ್ಸ್ಪಿಯರ್ನ ಕೈ ಚಳಕ. ಓಕೆ, ಸೊ ಈ ರೀತಿಯಾಗಿ ಅವರು ಫೇಮಸ್ ಆಗಿರುವಂತದ್ದು. ಸೊ ಸ್ವಲ್ಪ ಅವರ ಲೈಫ್, ಫ್ಯಾಮಿಲಿ ಅಂಡ್ ಎಜುಕೇಶನ್ ಇನ್ಫಾರ್ಮೇಶನ್ ನೋಡೋಣ. ಹಿ ವಾಸ್ ಬಾರ್ನ್ ಇನ್ ಸ್ಟ್ರಾಟ್ಫೋರ್ಡ್ ಅಪಾನ್ ಆವನ್, ವಾರ್ವಿಕ್ ಶೈರ್ ಅಲ್ಲಿ ಕಂಡುಬರುವಂತಹ ಸ್ಟ್ರಾಟ್ಫೋರ್ಡ್ ಅಪಾನ್ ಆವನ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಅವರು ಜನಿಸ್ತಾರೆ, ಇಂಗ್ಲೆಂಡ್ ಅಲ್ಲಿ, ಆನ್ April 23 and 1564 ಅಲ್ಲಿ. ಸೊ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ಅವರು ಹುಟ್ಟಿದ್ದು ಕೂಡ April 23 ಅಂಡ್ ಸತ್ತಿದ್ದು ಕೂಡ April 23, 1616. The third child of John Shakespeare, a Glover and Alderman, and Mary Arden. ಸೊ ತಂದೆ ಜಾನ್ ಶೇಕ್ಸ್ಪಿಯರ್, ತಾಯಿ ಮೇರಿ ಆರ್ಡನ್. It is believed that Shakespeare attended the King's New School in Stratford, where he would have learned Latin, Greek, rhetoric. ಸೊ ಲ್ಯಾಟಿನ್, ಗ್ರೀಕ್, ರೆಟರಿಕ್ ಎಲ್ಲವೂ ಕೂಡ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅನ್ನೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಬಿಕಾಸ್ ರಿನೈಸೆನ್ಸ್ ಅನ್ನೋ ಟೈಟಲ್ ಅಲ್ಲಿ ನಾನು ಮಾಡಿರೋಂಥ ವಿಡಿಯೋದಲ್ಲಿ ನಿಮ್ಗೆ ಅದ್ರದೆಲ್ಲ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಬಿಕಾಸ್ ಆಫ್ ದಿಸ್ ವಾಟ್ ಇಸ್ ಎ ಏನ್ಷಿಯಂಟ್ ಟ್ರೆಷರ್ ಅಂದ್ರೆ ಏನು, ಬುಕ್ಸ್, ನಾಲೆಡ್ಜ್ ಎಲ್ಲವೂ ಕೂಡ ಲ್ಯಾಟಿನ್ ಭಾಷೆಯಲ್ಲಿ ಅಡಕವಾಗಿರುತ್ತೆ, ಗ್ರೀಕ್ ಭಾಷೆಯಲ್ಲಿ ಅಡಕವಾಗಿರುತ್ತೆ. ಸೊ ಅದೆಲ್ಲವನ್ನು ಕೂಡ ಬಾರೋ ಮಾಡಿ ಏನ್ ಮಾಡ್ತಾರೆ ಶೇಕ್ಸ್ಪಿಯರ್, ತಮ್ಮದೇ ಆದಂತಹ ಒಂದು ಏನು ವಾತಾವರಣಕ್ಕೆ ತಕ್ಕ ಹಾಗೆ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿ ಕತೆಗಳನ್ನ ಸೃಷ್ಟಿಸ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಲ್ಯಾಟಿನ್, ಗ್ರೀಕ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಸೈನ್ಸ್ಗಾಗಿರ್ಲಿ, ಲಿಟ್ರೇಚರ್ಗಾಗಿರ್ಲಿ, ಆರ್ಟ್ಗಾಗಿರ್ಲಿ. ಓಕೆ, ಸೊ ಇನ್ 1582 Shakespeare married Anne Hathaway, who was 8 years older than him. 8 ವರ್ಷ ದೊಡ್ಡವರು. They had 3 children called Susanna, Hamnet and Judith. 3 ಜನ ಮಕ್ಕಳು ಕೂಡ ಇರ್ತಾರೆ. ಸೊ ಅದಾದ್ಮೇಲೆ ಹಿಸ್ ಕರಿಯರ್ ವೆರಿ ಇಂಪಾರ್ಟೆಂಟ್. ಶೇಕ್ಸ್ಪಿಯರ್ ಬಿಗಾನ್ ಹಿಸ್ ಕರಿಯರ್ ಆಸ್ ಅನ್ ಆಕ್ಟರ್. ಫಸ್ಟ್ ಅವರು ಆಕ್ಟರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಶುರು ಮಾಡ್ತಾರೆ. ಅಂಡ್ ಪ್ಲೇ ರೈಟ್ ಇನ್ ಲಂಡನ್ ಇನ್ ದಿ 1590s. ಸೊ ಮೋಸ್ಟ್ ಆಫ್ ದಿ ಕಾಮಿಡೀಸ್, ಓಕೆ, ಸೊ ಬಿಗಿನಿಂಗ್ ಕಾಮಿಡೀಸ್ ಕ್ರಿಯೇಟ್ ಆಗಿದ್ದು 1590s ಅಲ್ಲಿ. ದಟ್ ವಾಸ್ beginning of his career. He joined the Lord Chamberlain's Men, okay, a group of actors, a company of actors that later became known as the King's Men. Okay, James King ಇವರು ಲೈಕ್ ಅವರ ಪ್ಯಾಟ್ರನ್ಶಿಪ್ ಅಲ್ಲಿ ಇವರು ಕೆಲಸ ಮಾಡೋದ್ರಿಂದ ಕಿಂಗ್ಸ್ ಮೆನ್ ಅಂತ ಕೂಡ ಕರೀತಾರೆ, ಚೇಂಬರ್ಲೈನ್ಸ್ ಮ್ಯಾನ್. He wrote his first plays in the late 1580s and early 1590s. Shakespeare wrote almost 38 plays, including tragedies, comedies, histories. Historic plays na nodtivi, tragic comedies na nodtivi, romances. So he wrote 154 sonnets, which are short poems that explore the themes of love, loss, mortality, friendship. His plays were performed at the Globe Theatre. Globe Theatre is very important, and so Globe, for that matter, you have to study the chronological order of theatres. ಓಕೆ, ಯಾವ ಏಜ್ ಅಲ್ಲಿ, ಯಾವ ಪೀರಿಯಡ್ ಅಲ್ಲಿ ಯಾವ ಥಿಯೇಟರ್ಗಳು ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಹೂ ಇಸ್ ದಿ ಫೌಂಡರ್, ವೇರ್ ಇಸ್ ದ್ಯಾಟ್, ಅದೆಲ್ಲವನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಅದ್ರ ಇನ್ಫಾರ್ಮೇಶನ್ ಕೂಡ ನಾನು ನಿಮಗೆ PU ರಿಕ್ರೂಟ್ಮೆಂಟ್ ಲಾಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಅಲ್ಲಿ ಮಾಡಿದೀನಿ. ಓಕೆ, ಥಿಯೇಟರ್ ಬಗ್ಗೆನೆ ಒಂದು ಕ್ಲಾಸ್ ಅಲ್ಲಿ ನಾನು ಅದನ್ನ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್ ವಿಡಿಯೋ. A large open air theater on the south bank of the Thames River. Thames River na south bank alli iruvantaha Globe Theatre in London often performed for audience that were not literate.
ಓಕೆ, ಸೊ ಎಲೈಟ್ ಪೀಪಲ್ಗೋಸ್ಕರ ನಡೀತಿದ್ದಂತಹ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲ ಇದು, ಕಾಮನರ್ಸ್ಗೋಸ್ಕರ, ಆರ್ಡಿನರಿ ಪೀಪಲ್ಗೋಸ್ಕರ. ಓಕೆ, ಸೊ ಹಿ ಯೂಸ್ಡ್ ಅ ಲಾಟ್ ಆಫ್ ವಿಜುವಲ್ ಇಮೇಜರಿ ಅಂಡ್ ಡೈಲಾಗ್ಸ್ ಟು ಕನ್ವೆ ಹಿಸ್ ಐಡಿಯಾಸ್. ಸೊ ನಾವೆಲ್ಲ ಕೇಳಿರ್ತೀವಿ ಮೆಟಾಫರ್ಸ್, ಸಿನಾನಿಮ್ಸ್, ಸೋ ಮೆನಿ ಕೈಂಡ್ಸ್ ಆರ್ ದೇರ್. ಸೊ ಅದೆಲ್ಲವನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಲೈಕ್ ಸಾಮಾನ್ಯ ಜನಕ್ಕೆ ಆಗೋದಿಲ್ಲ. ಹಾಗಾಗಿ ಅವರು ಇಮೇಜರಿ ಡೈಲಾಗ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾರೆ, ಕೋರಸ್ ಅನ್ನ ಯೂಸ್ ಮಾಡ್ತಿರ್ತಾರೆ. In his late years, means towards the end of his career, Shakespeare retired to Stratford upon Avon, where he lived until his death on April 23rd, 1616. So he was buried at Holy Trinity Church. Okay, so ಹಾಗಾದ್ರೆ ಚಾಸರಿ ಎಲ್ಲಿ ಏನು ಬರಿ ಮಾಡಿದ್ದು, ಸ್ಪೆನ್ಸರ್ ಅನ್ನ ಎಲ್ಲಿ ಬರಿ ಮಾಡಿದ್ದು, ವರ್ಡ್ಸ್ ವರ್ತ್ ಅನ್ನ ಎಲ್ಲಿ ಬರಿ ಮಾಡಿದ್ದು. ಓಕೆ, ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಫ್ ಯು ನೋ ದಿ ಆನ್ಸರ್ಸ್, ಕಮೆಂಟ್ ಇನ್ ದಿ ಕಮೆಂಟ್ ಬಾಕ್ಸ್. ಸೊ ಗ್ಲೋಬ್ ಥಿಯೇಟರ್ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ದ ಫಸ್ಟ್ ಗ್ಲೋಬ್ ಥಿಯೇಟರ್ ವಾಸ್ ಬಿಲ್ಟ್ ಇನ್ 1599 ಬೈ ದಿ ಲಾರ್ಡ್ ಚೇಂಬರ್ಲೈನ್ಸ್ ಮೆನ್, ಮೀನ್ಸ್ ಕಿಂಗ್ಸ್ ಮೆನ್ ಅಂತ ಕರಿತೀವಲ್ಲ ಅವರೇನೆ. A company that Shakespeare was part of. Shakespeare also one of them. The theatre burned down in 1613. Okay, after a cannon misfired during a performance of Henry VIII. It was rebuilt in 1614, immediate after, means next year only, and then pulled down in 1644. Okay, because of plague. The current Globe Theatre opened in 1997. At present iruvantaha Globe Theatre 1997, and is located near the site of the original theatre. So first 1999 ಅಲ್ಲಿ ಕ್ರಿಯೇಟ್ ಆಯ್ತು. ಸೊ ಅದಾದ್ಮೇಲೆ 1613 ಅಲ್ಲಿ ಏನೋ ಬೆಂಕಿಗಾಹುತಿ ಆಯ್ತು. 1614 ಅಲ್ಲಿ ಮತ್ತೆ ಪುನರ್ ಸ್ಥಾಪನೆ ಮಾಡಲಾಯ್ತು. ಅದಾದ್ಮೇಲೆ ಅದೇ ಜಾಗದಲ್ಲಿ ಹೊಸ ಥಿಯೇಟರ್ ಅನ್ನ ಕಟ್ಟಲಾಗತ್ತೆ. ದ ಗ್ಲೋಬ್ ಥಿಯೇಟರ್ ವಾಸ್ ಎ ವುಡನ್ O-shaped theater with a thatched roof. ಸೊ ಇದನ್ನ ನಾವು ಯಾವ ರೀತಿಯಾಗಿ ಹೇಳ್ಬೋದಪ್ಪ ಅಂದ್ರೆ, ಇಟ್ಸ್ ಎ 360 degree ಆಡಿಟೋರಿಯಂ ವಿತ್ ನೋ ರೂಫ್ ಓವರ್ ದಿ ಸೆಂಟ್ರಲ್ ಯಾರ್ಡ್. ಸೊ ಇಲ್ಲಿದೆ ನೋಡಿ ಪಿಕ್ಚರ್. ಓಕೆ, ದಿಸ್ ಇಸ್ ದಿ ನ್ಯೂ ಗ್ಲೋಬ್ ಥಿಯೇಟರ್. ಅಟ್ ಪ್ರೆಸೆಂಟ್ ಇರುವಂತಹ ಗ್ಲೋಬ್ ಥಿಯೇಟರ್ ಪಿಕ್ಚರ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್, so first we should know about the socio-political scenario during Shakespeare time. So Shakespeare time ಅನ್ನ ನಾವು ರಿನೈಸೆನ್ಸ್ ಅಂತಾನೂ ಕರಿತೀವಿ, ಎಲಿಜಬೆಥನ್ ಪೀರಿಯಡ್ ಅಂತಾನೂ ಕರಿತೀವಿ ಅಲ್ವಾ. ಸೊ ಹಾಗಾದ್ರೆ ಅದೆಲ್ಲವೂ ಕೂಡ ಶೇಕ್ಸ್ಪಿಯರ್ ಬರವಣಿಗೆ ಮೇಲೆ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡುತ್ತೆ. How all these socio-political scenario influenced Shakespeare's writing. So Queen Elizabethan era, that is Queen Elizabeth was ruling at that time from 1558 to 1603. Lived during the reign of Queen Elizabeth I. We know that a period of relative stability. ಬಿಫೋರ್ ದಟ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಹೆನ್ರಿ ದ ಸೆವೆಂತ್ ಯಾವ ರೀತಿಯಾಗಿ ಬರ್ತಾರೆ. ಹೆನ್ರಿ ದಿ ಏಯ್ತ್, ಹೆನ್ರಿ ದ ಸೆವೆಂತ್ ತನ್ನ ಮಗ ಹೆನ್ರಿ ದಿ ಏಯ್ತ್ ಅನ್ನ ಲೈಕ್ ಕ್ಯಾಥರಿನ್ಗೆ ಕೊಟ್ಟು ಮದ್ವೆ ಮಾಡ್ತಾನೆ. ಸೊ ಹೆನ್ರಿ ದಿ ಏಯ್ತ್ ವಾಸ್ ಇನ್ ಲವ್ ವಿತ್ ಆನ್ ಬುಲೆನ್. ಆನ್ ಬುಲೆನ್ ಮಗಳೇ ಬಂದು ಕ್ವೀನ್ ಎಲಿಜಬೆತ್ ಫಸ್ಟ್. ಸೊ ಮತ್ತೆ ಅವಳು ಹೆನ್ರಿ ದಿ ಏಯ್ತ್ ಇನ್ನ ಇಬ್ರನ್ನ ಮದ್ವೆ ಆಯ್ತಾನೆ. ಮದ್ವೆ ಆಗಿದ ನಂತರ ಲೈಕ್ ಮೀನ್ಸ್ ಆನ್ ಬಲಿನ್ ಮದ್ವೆ ಆಗೋಕೋಸ್ಕರ ಅವನು ತನ್ನನ್ನ ತಾನು ಚರ್ಚ್ ನ ಲೀಡರ್ ಅಂತ ಘೋಷಣೆ ಮಾಡ್ಕೊಳ್ತಾನೆ. ಸೊ ತನ್ನ 3 ಜನ ಹೆಂಡತಿಯರಿಗೆ ಇರುವಂತ 3 ಜನ ಮಕ್ಕಳು, ಎಡ್ವರ್ಡ್ ಬರ್ತಾನೆ, ಕ್ವೀನ್ ಎಲಿಜಬೆತ್, ಬ್ಲಡಿ ಮೇರಿ. ಸೊ ಆ ಟೈಮ್ ಎಲ್ಲವೂ ಕೂಡ ಏನಾಗಿರುತ್ತೆ, ಇನ್ಸ್ಟೆಬಿಲಿಟಿ. ಓಕೆ, so there was fighting between Protestants and Catholics. So when Queen Elizabeth came to ascend to the throne, so she established stability
throughout England. She established power all over the world, across the world. That is the time colonization established. So, prosperity in England following decades of religious and political turmoil. ಸೊ ಅದಕ್ಕೂ ಮೊದಲು ಪ್ರಾಟೆಸ್ಟೆಂಟ್ಸ್ ಕ್ಯಾಥಲಿಕ್ಸ್ ಮಧ್ಯೆ ಇಬ್ರಿಗೂ ಕಿತ್ತಾಟ ನಡೀತಿರುತ್ತೆ. ಸೊ ಮೇರಿ, ಬ್ಲಡಿ ಮೇರಿ, ಸೊ ಯಾರೆಲ್ಲ ಪ್ರಾಟೆಸ್ಟೆಂಟ್ಸ್ ಇರ್ತಾರೆ ಅವರನ್ನ ಗಲ್ಲಿಗೇರಿಸಿರ್ತಾಳೆ. ಅದಕ್ಕೋಸ್ಕರನೇ ಅವಳಿಗೆ ಬ್ಲಡಿ ಮೇರಿ ಅಂತ ಕರೆಯೋ ಹೆಸರು ಬರುತ್ತೆ. ಸೊ ಕ್ವೀನ್ ಎಲಿಜಬೆತ್ ಏನ್ ಮಾಡ್ತಾಳೆ, ಪ್ರಾಟೆಸ್ಟೆಂಟ್ ಆದ್ರೂ ಅಲ್ಲಿ ಪೂರ್ತಿಯಾಗಿ ಬಗೆಹರಿಯುತ್ತೆ ಅಂತಲ್ಲ. ಸೊ ರಿಲಿಜಿಯಸ್ ಟರ್ಮಾಯಿಲ್ಸ್ ಆರ್ ಲೈಕ್ unending quarrels. So never ending. Even today we are facing such problems, but to some extent she resolved some problems. She enforced the supremacy of the Anglican Church. So England Church na supremacy na announce ಮಾಡ್ತಾಳೆ. She generally allowed for a degree of religious tolerance, means whoever can practice their own beliefs. Protestant beliefs ಅನ್ನ ಪ್ರಾಕ್ಟೀಸ್ ಮಾಡಬಹುದು, ಕ್ಯಾಥಲಿಕ್ ಬಿಲೀಫ್ಸ್ ಅನ್ನ ಪ್ರಾಕ್ಟೀಸ್ ಮಾಡಬಹುದು ಅನ್ನೋ ಒಂದು ನೀತಿಯನ್ನ ಅನುಸರಿಸ್ತಾಳೆ. ದಟ್ ಈಸ್ ವಾಟ್ ರಿಲಿಜಿಯಸ್ ಟಾಲರೆನ್ಸ್. ಸೊ ದಟ್ ಈಸ್ ವಾಟ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಆಕ್ಟ್, ಮೀನ್ಸ್ balancing between Catholics and Protestants. She belongs to Protestantism. One of her most famous achievement was the defeat of Spanish Armada. Very famous Spanish Armada. Why it is very famous? Why Queen Elizabeth is known for 1588 Spanish Armada? Do you know? So England and Spain are always at war. Okay, so ಕ್ವೀನ್ ಎಲಿಜಬೆತ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಿಂಗ್ ಫಿಲಿಪ್ ದಿ ಸೆಕೆಂಡ್ ಆಫ್ ಸ್ಪೇನ್ ಅಲ್ಲಿ ಅಧಿಕಾರದಲ್ಲಿದ್ದಂತ ಫಿಲಿಪ್ ದಿ ಸೆಕೆಂಡ್ ಏನ್ ಮಾಡ್ತಾನೆ, ಕ್ವೀನ್ ಎಲಿಜಬೆತ್ ಅನ್ನ ಹೇಗಾದ್ರೂ ಮಾಡಿ ಅಧಿಕಾರದಿಂದ ಇಳಿಸಿ ಇಂಗ್ಲೆಂಡ್ ಅನ್ನ ತನ್ನ ವಶಕ್ಕೆ ತಗೊಳ್ಬೇಕು ಅಂತ ಪ್ರಯತ್ನ ಪಟ್ಟು, ಸೊ ಸುಮಾರು 130 ಶಿಪ್ ಇರುವಂತಹ, ಓಕೆ, ಗ್ರೂಪ್ ಆಫ್ 130 ಶಿಪ್ಸ್ ಇರುವಂತ ಒಂದು ಸೈನ್ಯವನ್ನ ಏನ್ ಮಾಡ್ತಾನೆ, ಇಂಗ್ಲೆಂಡ್ ಕಡೆ ಕಳಿಸ್ತಾನೆ. ಓಕೆ, ಸೊ ದಿಸ್ ಆರ್ಮಡಾ ಇನ್ಕ್ಲೂಡೆಡ್, ಸಾರಿ 130 ಅಲ್ಲ, ಐ ಥಿಂಕ್ 130 ಆರ್ 124. ಓಕೆ, ಸೊ ಗ್ರೂಪ್ ಆಫ್ 130 ಆರ್ 124 ಶಿಪ್ಸ್, ಆಲ್ಮೋಸ್ಟ್ 27,000 men in that and 1,100 guns ಇರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸ್ಪ್ಯಾನಿಷ್ ಆರ್ಮಡಾ. ಸೊ ಅದನ್ನ ಕ್ವೀನ್ ಎಲಿಜಬೆತ್ ಸೋಲ್ಸಿ ಏನ್ ಮಾಡ್ತಾಳೆ, ಅದರಲ್ಲಿ ಗೆಲುವನ್ನ ಸಾಧಿಸ್ತಾಳೆ. ಸೊ ಹಾಗಾಗಿ ಶಿ ವಾಸ್ ವೆರಿ ಫೇಮಸ್ ಅಟ್ ದಟ್ ಟೈಮ್. ಬಿಕಾಸ್ ಆಫ್ ದಿಸ್ ವಿಕ್ಟರಿ ದ ಹೋಲ್ ಇಂಗ್ಲೆಂಡ್ praised her. They started to feel proud about Queen Elizabeth, proud about England. Nationalism established. So all these things influenced the literature at that time. That is why Spanish Armada is very important. ಸೊ ಕ್ವೀನ್ ಎಲಿಜಬೆತ್ 1558 ಅಲ್ಲಿ ಅಧಿಕಾರಕ್ಕೆ ಬಂದು 1603 ವರೆಗೂ ಆಳ್ವಿಕೆ ಮಾಡ್ತಾಳೆ. ಅಂಡ್ ಥ್ರೂ ಔಟ್ ಅವರ್ reign, England was prosperous and stable and powerful. So she defeated the Spanish Armada in 1588, means ಸ್ಪೇನಿನ ಫಿಲಿಪ್ ದ ಸೆಕೆಂಡ್ ಅನ್ನ ಸೋಲಿಸ್ತಾಳೆ. Solidified England's position as a major European power.
ಅಷ್ಟು ದೊಡ್ಡ ಸೈನ್ಯವನ್ನ ಅವಳು ಸೋಲಿಸ್ತಾಳೆ ಅಂತ ಅಂದ್ರೆ ಶಿ ಈಸ್ ಸೋ ಪವರ್ಫುಲ್ ಅಂತ. ಶಿ ಹ್ಯಾಸ್ ಕ್ರಿಯೇಟೆಡ್ ಹರ್ ಇಮೇಜ್, boosted national pride. Elizabeth promoted trade and commerce, leading to economic growth and prosperity. So, that is witnessed through the East India Company. She supported the establishment of trading companies such as the East India Company, which expanded England's global reach. Means they reached even to India, they reached even to Africa, which are so prosperous in natural resources. They looted all the resource like anything. That is why they became rich, prosperous. Elizabeth was a patron of the arts. So, this heritage began in the time of ಹೆನ್ರಿ ದಿ ಏತ್. ಹೆನ್ರಿ ದಿ ಏತ್ ಏನ್ ಮಾಡ್ತಾನೆ, ಲಿಟ್ರೇಚರ್ ಆರ್ಟ್ಗೆ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇನಾಗುತ್ತೆ, ಎಲಿಜಬೆತ್ ಟೈಮ್ ಅಲ್ಲಿ ಸ್ಪೀಡ್ ಅಪ್ ಆಗುತ್ತೆ. ಸಪೋರ್ಟಿಂಗ್ ರೈಟರ್ಸ್, ಮ್ಯೂಸಿಷಿಯನ್ಸ್, ಆರ್ಟಿಸ್ಟ್ಸ್. ದಿಸ್ ಪ್ಯಾಟ್ರನೇಜ್ ಕಾಂಟ್ರಿಬ್ಯೂಟೆಡ್ ಟು ದಿ ಫ್ಲರಿಶಿಂಗ್ ಆಫ್ ಇಂಗ್ಲಿಷ್ ಲಿಟ್ರೇಚರ್. ಸೊ ಹಾಗಾಗಿ ಎಲಿಜಬೆಥನ್ ಪೀರಿಯಡ್ ಅಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ತುಂಬಾ ಫ್ಲರಿಶ್ ಆಗುತ್ತೆ. ಸ್ಪೆನ್ಸರ್, ಸಿಡ್ನಿ, ಶೇಕ್ಸ್ಪಿಯರ್, ಕ್ರಿಸ್ಟೋಫರ್ ಮಾರ್ಲೋ and university waits, all these writers come under Elizabethan period. Elizabethan society was rigidly hierarchical. So ಲಿಟ್ರೇಚರ್ ಅಲ್ಲಿ ಇಂಪ್ರೂವ್ ಆಗಿದ್ರು, ಟ್ರೇಡ್ ಅಲ್ಲಿ ಇಂಪ್ರೂವ್ ಆಗಿದ್ರು, ನ್ಯಾಷನಲ್ ಪ್ರೈಡ್ ಇಂಪ್ರೂವ್ ಆಗಿದ್ರು, ಬ್ಯಾಲೆನ್ಸಿಂಗ್ ಬಿಟ್ವೀನ್ ಪ್ರಾಟೆಸ್ಟೆಂಟ್ಸ್ ಕ್ಯಾಥಲಿಕ್ಸ್ ಇದ್ರೂ ಕೂಡ ಸೊಸೈಟಲ್ ಸ್ಟ್ರಕ್ಚರ್ ಹೈರಾರ್ಕಿ ಮಾತ್ರ ರಿಜಿಡ್ ಆಗಿ ಇರುತ್ತೆ. ವಿತ್ ದಿ ಮೋನಾರ್ಕ್ ಅಟ್ ದಿ ಟಾಪ್, ಫಾಲೋಡ್ ಬೈ nobility, gentry, merchants, artisans and peasants. So end peasants ಇಂದ ಕೂಡಿರುತ್ತೆ. Rapid growth led to overcrowding, sanitation issues, social unrest. ಸೊ ಸ್ಯಾನಿಟೇಷನ್ ಇಶ್ಯೂ ಒಂದು ಮೇಜರ್ ಇಶ್ಯೂನಾ ಅಂತ ನಿಮಗ್ ಅನ್ಸ್ಬೋದು. ಓಕೆ, ಸೊ ಯಾವ ರೀತಿಯಾಗಿ ಬೆಂಗಳೂರು ಈಸ್ ಸಫರಿಂಗ್ ಫ್ರಮ್ ಪೊಲ್ಯೂಷನ್, ಮುಂಬೈ ಈಸ್ ಸಫರಿಂಗ್ ಫ್ರಮ್ ಪೊಲ್ಯೂಷನ್, ಡೆಲ್ಲಿ ಟು ದ ಮೋಸ್ಟ್. ಸೊ ಫೇಟಲ್ ಅಂತಾನೆ ಕೂಡ ಹೇಳ್ಬೋದು ನಾವು ಈಗ ಡೆಲ್ಲಿ ಇರುವಂತಹ ಪರಿಸ್ಥಿತಿಗೆ. ಸೊ ದೀಸ್ ಆರ್ ದಿ ಸೆಂಟರ್ ಆಫ್ ಟ್ರೇಡ್ಸ್, ಸೆಂಟರ್ ಆಫ್ ಇಂಡಸ್ಟ್ರೀಸ್. ಸೊ ಹಾಗಾಗಿ ಪೊಲ್ಯೂಷನ್ ಕೂಡ ಅಷ್ಟೇ ಯಥೇಚ್ಛವಾಗಿದೆ. ಹಾಗಾಗಿ ಅಟ್ ದಿ ಟೈಮ್ ಆಫ್ ಎಲಿಜಬೆಥನ್ ಪೀರಿಯಡ್ ಅಲ್ಲಿ ಇಂಗ್ಲೆಂಡ್, ಲಂಡನ್ ವಾಸ್ ದಿ ಸೆಂಟರ್ ಆಫ್ ಎವ್ರಿಥಿಂಗ್. ಕಲ್ಚರ್ ಇರ್ಬೋದು, ಟ್ರೇಡ್ ಇರ್ಬೋದು, ಲೈಕ್ ಅರ್ಬನೈಸೇಷನ್ ಆಗಿರುತ್ತೆ. ಸೊ ಅವಾಗ ಎಲ್ರು ಕೂಡ ತಮ್ಮ ಜೀವನೋಪಾಯಕ್ಕೆ ಸಿಟಿನ ಹುಡ್ಕೊಂಡ್ ಬರ್ತಿರ್ತಾರೆ. ಅಲ್ಲಿ ಏನೋ ಓವರ್ ಕ್ರೌಡ್ ಆಗತ್ತೆ, ಇರುವಂತ ಕಡಿಮೆ ಭೂಮಿ, ಇರುವಂತ ಕಡಿಮೆ ಆಪರ್ಚುನಿಟೀಸ್, ಇಂಡಸ್ಟ್ರಿಯಲೈಸೇಷನ್ ಇರುತ್ತೆ. ಸೊ ಬಿಕಾಸ್ ಆಫ್ ಇಂಡಸ್ಟ್ರೀಸ್ ಎಲ್ರು ಅಲ್ಲಿಗೆ ಬರ್ತಿರ್ತಾರೆ. ಹಾಗಾಗಿ ಸ್ಯಾನಿಟೈಸೇಷನ್ ಇಶ್ಯೂಸ್ ತುಂಬಾ ಆಗತ್ತೆ. ಪ್ಲೇಗ್ ಅವಾಗ ಅಟ್ಯಾಕ್ ಮಾಡ್ತಿರತ್ತೆ. ಪ್ಲೇಗ್ ಅನ್ನೋದು ಅವಾಗ, ಸೊ ಇಟ್ಸ್ ಲೈಕ್ ಎ ಡೆತ್. ಪ್ಲೇಗ್ ಬಂತಪ್ಪ ಅಂದ್ರೆ ಡೆತ್ ಅಂತಾನೆ ಅರ್ಥ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಅನ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡ್ತಿರತ್ತೆ ಫ್ರೀಕ್ವೆಂಟ್ಲಿ. ದ ರೈಸ್, ಲೈಕ್ ವಿ ರೀಸೆಂಟ್ಲಿ ಫೇಸ್ಡ್ corona virus, deadly corona, like that. So sanitation issues were there. This dynamic and often tumultuous era provided fertile ground for drama, means literature, stage, theatre. Public theatres such as the Globe Theatre became popular venues for entertainment. ಸೊ ಬೆಳಗಿಂದ ಸಂಜೆವರೆಗೂ ಜನ ದುಡ್ದು ಸುಸ್ತಾಗಿರ್ತಾರೆ. ಅಟ್ ದಿ ಎಂಡ್ ಆಫ್ ದಿ ಡೇ ದೇ ವಾಂಟೆಡ್ ಸಮ್ ಎಂಟರ್ಟೈನ್ಮೆಂಟ್ಸ್. ಸೊ ದಿಸ್ ಕೈಂಡ್ ಆಫ್ ಡಿಮಾಂಡ್ ಏನ್ ಮಾಡುತ್ತೆ, ಈ ಡ್ರಾಮಾಸ್, ಸ್ಟೇಜ್, ಥಿಯೇಟರ್ಸ್ ನ ಫ್ಲರಿಶಿಗೆ ಏನ್ ಮಾಡುತ್ತೆ, ಕಾರಣ ಆಗುತ್ತೆ. Plays often reflected contemporary issues, means at that time satirized social norms and explored complex themes of love, power, morality.
morality in question. So, so all these things influenced Shakespeare's writing. ಸೊ ನೆಕ್ಸ್ಟ್ ಹಾಗಾದ್ರೆ ಕ್ವೀನ್ ಎಲಿಜಬೆತ್ ಪೀರಿಯಡ್ ಅಂತ ಹೇಳಿದ್ರೆ ಇನ್ನೂ ಎಷ್ಟೋ ವಿಷಯಗಳು ಬರ್ತಾ ಹೋಗುತ್ತೆ. ನೀವು ಅದೆಲ್ಲವನ್ನ ಕೂಡ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಕೊಂಡು ಸೇರಿಸ್ತಾ ಹೋಗ್ಬೇಕಾಗತ್ತೆ. ಸೊ ಶೇಕ್ಸ್ಪಿಯರ್ಸ್ ಲಿಟ್ರರಿ ಕಾಂಟ್ರಿಬ್ಯೂಷನ್ಸ್ ನ ನೋಡ್ತಾ ಹೋಗೋಣ. He wrote 38 plays, you know that, and the double falsehood is also attributed to his authorship. ಅಂದ್ರೆ ರೀಸೆಂಟ್ ಆಗಿ ಶೇಕ್ಸ್ಪಿಯರ್ ಬರ್ದಿರುವಂತಹ ಪ್ಲೇಸ್ ಅಲ್ಲಿ ದ ಡಬಲ್ ಫಾಲ್ಸ್ಹುಡ್ ಆಲ್ಸೋ ಆಥರ್ಡ್ ಬೈ ಪೆಂಡ್ ಬೈ ಶೇಕ್ಸ್ಪಿಯರ್ ಅಂತ ಕೂಡ ಅಸಂಪ್ಷನ್ ಮಾಡಲಾಗಿದೆ. ಸೊ ಸ್ಟಿಲ್ ಇಟ್ ಈಸ್ ಇನ್ ಸ್ಕಾಲರ್ಲಿ ಡಿಬೇಟ್. ಸೊ 154 sonnets, 2 narrative poems, and also plus another 2 poems are there, but like ಕಾನ್ಫ್ಲಿಕ್ಟ್ ಆಥರ್ಶಿಪ್ ಇರುವಂತಹ ಪೋಮ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಶೇಕ್ಸ್ಪಿಯರ್ಸ್ ಪ್ಲೇಸ್ ಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅಂಡ್ ಐ ಟ್ರೈಡ್ ಟು ಗಿವ್ ಅ ಸ್ಮಾಲ್ ಸಮರೀಸ್ ಆಫ್ ದೀಸ್ ಪ್ಲೇಸ್ ಆಲ್ಸೋ. ಸೊ ಅದಕ್ಕೆ ನೀವು ಪ್ಲೇಸ್ ಅಂತ ಬಂದಾಗ ಕ್ಯಾರೆಕ್ಟರ್ಸ್, ಇಂಪಾರ್ಟೆಂಟ್ ಸೀನ್ಸ್, ಲೈಕ್ ಆಲ್ ದಿ ವಾಟ್ ಇಸ್ ಇಟ್ ಇಂಪಾರ್ಟೆಂಟ್ ಪಾರ್ಟ್ಸ್, ಓಕೆ. ಸೊ ಇಂಪಾರ್ಟೆಂಟ್ ಡೈಲಾಗ್ಸ್ ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕೊಟೇಶನ್ಸ್ ಗಳನ್ನ ಕೊಡ್ತಾರೆ, ವಿಚ್ ಕ್ಯಾರೆಕ್ಟರ್ ಸೆಡ್ ವಿಚ್ ಕೋಟ್ಸ್ ಅನ್ನೋದನ್ನ ನೀವು ಬರ್ಕೊಳ್ಬೇಕಾಗತ್ತೆ. ಓಕೆ, ಸೊ ಜಸ್ಟ್ ನಾನು ನಿಮ್ಗೆ ಇಲ್ಲಿ ಸಮ್ಮರಿಗಳನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಬರುವಂತ ಸಬ್ ಪ್ಲಾಟ್ ಆಗಿರ್ಲಿ, ಸೊ ಪ್ಲೇ ವಿದಿನ್ ದ ಪ್ಲೇ ಬರ್ತಾ ಹೋಗುತ್ತೆ, ಅವೆಲ್ಲವನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ, ಸೊ ಶೇಕ್ಸ್ಪಿಯರ್ಸ್ ಪ್ಲೇಸ್ ಅಂತ ಹೇಳಿದಾಗ ಯೂಶಲ್ ಆಗಿ ಇವನ ಪ್ಲೇಗಳನ್ನ ಬರೆದಂತ ಕಾಲಗಳನ್ನ 4 phases ಆಗಿ 4 periods ಆಗಿ ಡಿವೈಡ್ ಮಾಡಲಾಗತ್ತೆ. ಸೊ ಫಸ್ಟ್ ಫೇಸ್ ಬಂದು ಫ್ರಮ್ ದಿ ಲೇಟ್ 1580s to 1594, ಅಂದ್ರೆ ಇನ್ ದ ಬಿಗಿನಿಂಗ್ ಆಫ್ ಹಿಸ್ ಕರಿಯರ್. ಶೇಕ್ಸ್ಪಿಯರ್ ಎಕ್ಸ್ಪೆರಿಮೆಂಟೆಡ್ ವಿತ್ ಡಿಫರೆಂಟ್ ಕೈಂಡ್ಸ್ ಆಫ್ ಕಾಮಿಡಿ ಇನ್ ದ ಬಿಗಿನಿಂಗ್. ಸೊ ದೋಸ್ ವರ್ ನಾಟ್ ಮೆಚ್ಯೂರ್ಡ್ ಪ್ಲೇಸ್. ಓಕೆ, ಸೊ ಇನ್ ದ ಸೆಕೆಂಡ್ ಫೇಸ್ ಅಂತ ಹೇಳಿದ್ರೆ ಫ್ರಮ್ 1594 to 1599 till the establishment of Globe Theatre. Okay, Shakespeare continued to concentrate on comedies and histories. ಹಿಸ್ಟ್ರಿ ಪ್ಲೇಗಳನ್ನ ಹೆಚ್ಚು ಯಥೇಚ್ಛವಾಗಿ ಬರೀತಾರೆ ಅಂಡ್ ರೊಮ್ಯಾಂಟಿಕ್ ಕಾಮಿಡೀಸ್ ಅಂತ ಕೂಡ ಕರೀತಾರೆ. ಈ ಪೀರಿಯಡ್ ಅಲ್ಲಿ ಬರೆದಂತಹ ಕಾಮಿಡೀಸ್ ಅನ್ನ ರೊಮ್ಯಾಂಟಿಕ್ ಕಾಮಿಡೀಸ್. ಇನ್ನ ಥರ್ಡ್ ಫೇಸ್ ಅಂತ ಬಂದಾಗ 1599 to 1608. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಫೇಸ್ ಆಗಿರುತ್ತೆ, ಬಿಕಾಸ್ ಹಿ ಡೆಡಿಕೇಟೆಡ್ ಟು ರೈಟ್ ದ ಗ್ರೇಟ್ ಟ್ರಾಜಿಡೀಸ್. ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಕಿಂಗ್ ಲಿಯರ್, ಆಂಟನಿ ಅಂಡ್ ಕ್ಲಿಯೋಪಾಟ್ರಾ. ಸೊ ಗ್ರೇಟ್ ಟ್ರಾಜಿಡೀಸ್ ನ ಈ ಟೈಮ್ ಅಲ್ಲಿ ಬರಿತಾ ಹೋಗ್ತಾರೆ ಅಂಡ್ ಮೆಚ್ಯೂರ್ಡ್ ಪ್ಲೇಸ್ ಆಗಿರುತ್ತೆ. ದಟ್ ಈಸ್ ವೈ. And phase 4, of course, Shakespeare's final phase, and this is from 1608 to 1613. Means Globe Theatre second time, burn ಆದಂತಹ first time burn ಆಗಿ 1614 ಅಲ್ಲಿ ಮತ್ತೆ ಎಸ್ಟಾಬ್ಲಿಷ್ ಮಾಡ್ತಾನೆ ಶೇಕ್ಸ್ಪಿಯರ್, because already he became so rich. He is dominated by tragic comedies. ಓಕೆ, ಸೊ ಟೆಂಪೆಸ್ಟ್, ಪೆರಿಕ್ಲಿಸ್ ಈ ತರದ ಪ್ಲೇಗಳೆಲ್ಲ ಬರ್ತಾ ಹೋಗುತ್ತೆ ಈ ಫೇಸ್ ಅಲ್ಲಿ. ಸೊ ಲೆಟ್ಸ್ ಗೋ ಥ್ರೂ ಒನ್ ಬೈ ಒನ್. ಸೊ ನಾನಿಲ್ಲಿ ಕ್ರೊನಾಲಜಿಕಲ್ ಆರ್ಡರ್ ಆಗಿ ನಿಮ್ಗೆ ಪ್ಲೇಗಳನ್ನ ಕೊಟ್ಟಿದ್ದೀನಿ. ಅಂಡ್ ಆಲ್ಸೋ ನಿಮಗೆ ಲೈಕ್ ಪ್ರೀವಿಯಸ್ PU ರಿಕ್ರೂಟ್ಮೆಂಟ್ ಕ್ವೆಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ಬೇಕಾದ್ರೂ ಕೂಡ ಕ್ರೊನಾಲಜಿಯನ್ನ ಕೊಟ್ಟಿದ್ದೀನಿ ಅಂಡ್ ಇಟ್ ಈಸ್ ದೇರ್ ಇನ್ ದಟ್ PDF. ಪ್ಲೀಸ್ ಗೋ ಥ್ರೂ ದಟ್. ಸೊ ಜಸ್ಟ್ ನಾನು ನಿಮ್ಗೆ ಪ್ಲೇಗಳನ್ನ ಓದ್ಕೊಳ್ತಾ ಹೋಗ್ತೀನಿ. ಸೊ ಜಸ್ಟ್ ಆ PDF ಅಲ್ಲಿ ನೀವು ಕ್ರೊನಾಲಜಿ ಆರ್ಡರ್ ಅನ್ನ ನೋಡ್ಕೊಳ್ಳಿ. ಲವ್ಸ್ ಲೇಬರ್ಸ್ ಲಾಸ್ಟ್, ಹೆನ್ರಿ ದಿ ಸಿಕ್ಸ್ತ್ ಪಾರ್ಟ್ 1, ಟೈಟಸ್ ಆಂಡ್ರೋನಿಕಸ್, ದ ಕಾಮಿಡಿ ಆಫ್ ಎರರ್ಸ್. ಓಕೆ, ಸೊ 38 ಪ್ಲೇಸ್ ರಿಮೆಂಬರ್. ಹೆನ್ರಿ ದಿ ಸಿಕ್ಸ್ತ್ ಪಾರ್ಟ್ 2, ಪಾರ್ಟ್ 1 ಇಲ್ಲಿ ಬರ್ದಿದ್ದಾರೆ, ಪಾರ್ಟ್ 2 ನೆಕ್ಸ್ಟ್ ಪೀರಿಯಡ್ ಅಲ್ಲಿ ಬರೀತಾರೆ. ಹೆನ್ರಿ ದಿ ಸಿಕ್ಸ್ ಪಾರ್ಟ್ 3, ದಿ ಟೇಮಿಂಗ್ ಆಫ್ ದ ಶ್ರ್ಯೂ, ದ 2 ಜೆಂಟಲ್ಮೆನ್ ಆಫ್ ವೆರೋನಾ, ರಿಚರ್ಡ್ ದಿ ಥರ್ಡ್. ಸೊ ಇದೆಲ್ಲವೂ ಕೂಡ ಫಸ್ಟ್ ಫೇಸ್ಗೆ ಬರುವಂತದ್ದು. ಓಕೆ, ಸೊ ನೆಕ್ಸ್ಟ್ 1594 ಇಂದ ಕಿಂಗ್ ಜಾನ್, ರೋಮಿಯೋ ಅಂಡ್ ಜೂಲಿಯೆಟ್, ಮಿಡ್ಸಮರ್ ನೈಟ್ಸ್ ಡ್ರೀಮ್, ರಿಚರ್ಡ್ ದಿ ಸೆಕೆಂಡ್,
The Merchant of Venice, Henry IV, Part 1, Part 2, Merry Wives of Windsor, till 1599. Second phase, Machado About Nothing, As You Like It, Henry V. So 1599 in the, so like a serious tragic comedy, sorry, tragedies, great tragedies. Julius Caesar, Hamlet, Troilus and Cresside, King Lear, Time of Athens, All's Well That Ends Well, Twelfth Night. ಸೊ ಇದಕ್ಕೆ ಯಾವುದರಿಂದ ಏನೋ ಸೋರ್ಸ್ ಅನ್ನ ಡ್ರಾ ಮಾಡಿದ್ದಾರೆ. ಓಕೆ, ಸೊ ಅದ್ರ ಜೊತೆಗೆ ಸಬ್ ಟೈಟಲ್ಸ್ ಇದೆಯಾ ನೋಡ್ಕೊಳ್ಳಿ. ಮೆಜರ್ ಫಾರ್ ಮೆಜರ್, ಒಥೆಲ್ಲೋ. ನೆಕ್ಸ್ಟ್ ಮ್ಯಾಕ್ಬತ್, ಆಂಟನಿ ಅಂಡ್ ಕ್ಲಿಯೋಪಾತ್ರಾ. ಸೊ ನೆಕ್ಸ್ಟ್ fourth phase, Pericles, Coriolanus, Cymbeline, The Winter's Tale, The Tempest, Two Noble Women, sorry, Two Noble Kinsmen. So the two noble kinsmen, he was collaborated with John Fletcher. Okay, ಮಿಡಲ್ಟನ್ ಜೊತೆ ಕೊಲಾಬರೇಟ್ ಆಗಿ ಬರೀತಾರೆ, ಫ್ಲೆಚರ್ ಜೊತೆ ಕೊಲಾಬರೇಟ್ ಆಗಿ ಬರೀತಾರೆ. ಪ್ಲೀಸ್ ಲುಕ್ ಇನ್ ಟು ಆಲ್ ದೋಸ್ ಇನ್ಫಾರ್ಮೇಶನ್. So first play, Love's Labour's Lost. Okay, so Shakespeare anta bandid takshana there are many characters for that matter. Okay, so you have to what is it, ಒಂದು ಡಯಾಗ್ರಾಮ್ ರೀತಿ ನೀವು ಆ ಕ್ಯಾರೆಕ್ಟರ್ಸ್ ಗಳನ್ನ ಹಾಕೊಂಡು ಕಲಿಬೇಕಾಗತ್ತೆ. ಓಕೆ, ಸೊ ಜಸ್ಟ್ ನೀವು ಸ್ಟೋರೀಸ್ ನ ಓದ್ಕೊಂಡು ಹೋದ್ರೆ ನಿಮ್ಗೆ ಸ್ಟೋರಿ ಅಷ್ಟೇ ಗೊತ್ತಿರುತ್ತೆ, ಯಾವ ಕ್ಯಾರೆಕ್ಟರ್ ಎಲ್ಲಿ ಬರುತ್ತೆ, ಅದ್ರದ್ದು ಇಂಪಾರ್ಟೆನ್ಸ್ ಏನಾಗಿರುತ್ತೆ ಅದೆಲ್ಲವನ್ನು ಕೂಡ ನೀವು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಮೇಕ್ ಯುವರ್ ಓನ್ ನೋಟ್ಸ್ ಅಂಡ್ ಸರ್ಚ್ ಆನ್ ಯುವರ್ ಓನ್ ಅಂಡ್ ಕಲೆಕ್ಟ್ ಯುವರ್ ಓನ್ ಇನ್ಫಾರ್ಮೇಶನ್. ಜಸ್ಟ್ ಐ ಆಮ್ ಗಿವಿಂಗ್ ಯು ಅನ್ ಐಡಿಯಾ. ಓಕೆನಾ? ಸೊ Love's Labour's Lost. So this is about the King of Navarre decrees. Decrees means orders. Orders that his court abstain from women and focus on study for 3 years. Means the King of Navarre announced celibacy for 3 years for the purpose of study. Okay, so 3 ವರ್ಷ ಓದ್ಕೊಳ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಹೆಣ್ಣು ಮಕ್ಕಳಿಂದ ದೂರ ಇರಬೇಕು ಅಂತ ಅನೌನ್ಸ್ ಮಾಡ್ತಾನೆ ಅವನ ರಾಜ್ಯದಲ್ಲಿ. ಹಿಸ್ ಕಂಪ್ಯಾನಿಯನ್ಸ್, ಕಿಂಗ್ ಅಂಡ್ ಹಿಸ್ ಕಂಪ್ಯಾನಿಯನ್ಸ್. ಹಿಸ್ ಕಂಪ್ಯಾನಿಯನ್ಸ್ ಯಾರಂತ ಹೇಳಿದ್ರೆ ಲಾಂಗ್ವಿಲ್, ಡುಮೈನ್. ಓಕೆ, ಬೋತ್ ಆರ್ ಅಗ್ರೀಡ್ ಅಂಡ್ ಆಲ್ಸೋ ಬ್ರೌನ್. ಸೊ ಈ 3 ಜನ ಕಿಂಗ್ ನ ಕಂಪ್ಯಾನಿಯನ್ಸ್ ಆಗಿರ್ತಾರೆ. ಅಂಡ್ ಆಲ್ಸೋ they supposed to follow him, right? ಸೊ ಇದೇ ಸಮಯಕ್ಕೆ ಏನಾಗುತ್ತೆ, ಬ್ರೌನ್ ಪಾಯಿಂಟ್ಸ್ ಔಟ್ ದಟ್ ದ ಪ್ರಿನ್ಸೆಸ್ ಆಫ್ ಫ್ರಾನ್ಸ್ ಈಸ್ ಎಕ್ಸ್ಪೆಕ್ಟೆಡ್ ಟು ವಿಸಿಟ್. ಸೊ ಪ್ರಿನ್ಸೆಸ್ ಆಫ್ ಫ್ರಾನ್ಸ್ ಏನ್ ಮಾಡ್ತಾ ಇರ್ತಾಳೆ, ಅದೇ ಟೈಮಿಗೆ ನವಾರೆಗೆ ಬರ್ತಿರ್ತಾಳೆ. ಸೊ ವೆನ್ ದ ಪ್ರಿನ್ಸೆಸ್ ಅರೈವ್ಸ್ ವಿತ್ ಸೊ ಲೈಕ್ ಕಿಂಗ್ ಆಫ್ ನವಾರೆ ಹ್ಯಾಸ್ 3 companions, ದಿಸ್ ಕ್ವೀನ್ ಆಲ್ಸೋ ಹ್ಯಾಸ್ 3 companions. Princess of France. Okay, she came along with Maria, Catherine and Rosalind. Okay, so at that time romantic tensions emerged. Of course, opposite sex attracts. Maria is drawn to Longueville, Catherine to Dumain and Rosalind to Brown. So due to the king's decree, means king's order, the women are housed to tents outside the court. ನೀವೆಲ್ಲರೂ ಹೊರಗಡೆ ಉಳ್ಕೊಳ್ರಪ್ಪ ಅಂತ ಅರಮನೆಯಿಂದ ಹೊರಗಡೆ ಟೆಂಟ್ ಗಳನ್ನ ಹಾಕ್ಸಿ ರಾಜ ಏನ್ ಮಾಡ್ತಾನೆ, ಪ್ರಿನ್ಸೆಸ್ ಆಫ್ ಫ್ರಾನ್ಸ್ ಅಂಡ್ ಅವಳ ಜೊತೆ ಬಂದಂತಹ 3 ಜನ ಹೆಣ್ಮಕ್ಳನ್ನ ಕೋರ್ಟ್ ಇಂದ ಹೊರಗಡೆ ಕಳಿಸ್ತಾನೆ. ಯಾಕೆ ಅಂತಂದ್ರೆ ದ ಕೋರ್ಟ್ ಈಸ್ ಪ್ರಾಕ್ಟಿಸಿಂಗ್ ಸೆಲಬಸಿ, ಬ್ರಹ್ಮಚರ್ಯವನ್ನ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂಡ್ ದ ಪ್ರಿನ್ಸೆಸ್ criticizes the king's lack of hospitality. ಸೊ ಅವನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅವಳು ಕ್ರಿಟಿಸೈಸ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾಳೆ. ಸೊ ಅಟ್ ದಟ್ ಟೈಮ್
Brown secretly writes a love letter to Rosalind. They already started to love. So, but it ends up in the king's hands. So, ಅವನು ಬ್ರೌನ್ ರೋಸಲಿನ್ಗೆ ಬರೆದಂತಹ ಲವ್ ಲೆಟರ್ ಏನಾಗುತ್ತೆ ಕಿಂಗ್ ಆಫ್ ನವಾರೆ ಕೈಗೆ ಸಿಕ್ಕೋಗುತ್ತೆ. Later, Brown overhears the king himself, Longueville and Domain, reciting love poems for their respective loves. Okay, so the king of Navarre was in love with the princess of France, and also accordingly Longueville, Domain, as well as Brown. When confronted with his letter, Brown admits his feelings and respective loves. When okay, sorry. When confronted with his letter, Brown admits his feelings and convinces the king to abandon the oath. ಅಂದ್ರೆ ಅವರು ಪ್ರಾಕ್ಟೀಸ್ ಮಾಡಬೇಕು 3 years ಅಂತ ಓತ್ ಅಂದ್ರೆ ಸೆಲಬಿಸಿ ಬ್ರಹ್ಮಚರ್ಯವನ್ನ ಸ್ವೀಕರಿಸ್ತಾರಲ್ವಾ ಅದನ್ನ ಬಿಟ್ಬಿಡೋಕೆ ಅಬಂಡನ್ ಮಾಡೋದಕ್ಕೆ ಅವನೇನ್ ಮಾಡ್ತಾನೆ ಕನ್ವಿನ್ಸ್ ಮಾಡ್ತಾನೆ. ಸೊ ಡಿಸ್ಗೈಸ್ಡ್ ಆಸ್ ರಷ್ಯನ್ಸ್. ಸೊ ಈಗ ಏನ್ ಮಾಡ್ತಾರೆ ಕಿಂಗ್ ಆಫ್ ನವಾರೆ ಏನ್ ಮಾಡಿರ್ತಾನೆ ಬಂದಿದ್ದಂತಹ ರಾಣಿ ಮತ್ತೆ ಅವಳ ಗೆಳತಿಯರನ್ನ ಕೋರ್ಟ್ ಇಂದ ಹೊರಗಡೆ ಟೆಂಟ್ ಹಾಕಿ ಇರ್ಸಿರ್ತಾನಲ್ವಾ. ಸೊ ಇವಾಗ ಅವರನ್ನ ಪ್ಲೀಸ್ ಮಾಡೋಕೋಸ್ಕರ ಅವ್ರೇನ್ ಮಾಡ್ತಾರೆ ಡಿಸ್ಗೈಸ್ಡ್ ಆಸ್ ರಷ್ಯನ್ಸ್. ರಷ್ಯನ್ಸ್ ರೀತಿ ಅವರು ಮಾರುವೇಷ ಹಾಕೊಂಡು ಏನ್ ಮಾಡ್ತಾರೆ ಅವ್ರು ಇರೋ ಕಡೆ ಹೋಗ್ತಾರೆ. The men attempted to woo the women but mistakenly declared their love to the wrong partners. ಸೊ ಮಿಸ್ಟೇಕ್ ಆಗಿ ಏನ್ ಮಾಡ್ಕೊಳ್ತಾರೆ ಬೇರೆ ಬೇರೆ ಪಾರ್ಟ್ನರ್ಗಳ ಜೊತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕಿಂಗ್ ಆಫ್ ನವಾರೆ ಏನ್ ಮಾಡ್ತಾನೆ ಬೇರೆ ಒಳಗೆ ಹೋಗಿ ಪ್ರಪೋಸ್ ಮಾಡುವಂಥದ್ದು, ಲಾಂಗ್ ವಿಲೆ ಹೋಗಿ ಬೇರೆ ಒಳಗೆ ಪ್ರಪೋಸ್ ಮಾಡೋದು, ಹೀಗೆ ಮಿಸ್ಟೇಕ್ ಅನ್ ಐಡೆಂಟಿಟೀಸ್ ಆಗ್ಬಿಡತ್ತೆ. Just as the playful courtship continues, news arrives that the king of France has died. ಸೊ ಇದೇ ರೀತಿ ಅವರ ಲವ್ ಪ್ರಪೋಸಲ್ಸ್ ಮಿಸ್ಟೇಕನ್ ಐಡೆಂಟಿಟೀಸ್ ಎಲ್ಲ ಆಗ್ತಿರೋ ಅಂತ ಸಂದರ್ಭದಲ್ಲೇ ನ್ಯೂಸ್ ಬಂದು ತಲುಪುತ್ತೆ. ಸೊ ಕಿಂಗ್ ಆಫ್ ಫ್ರಾನ್ಸ್ ಇಸ್ ನೋ ಮೋರ್ ಅಂತ. ದ ಫೆಸ್ಟಿವಿಟೀಸ್ ಎಂಡ್. ಸೊ ಈ ಲವರ್ಸ್ ಗಳು ಆಡ್ತಿದ್ದಂತಹ ಈ ಲವಿಡವಿ ಏನಾಗುತ್ತೆ ಎಂಡ್ ಆಗುತ್ತೆ. ಅಂಡ್ ದಿ ಲೇಡೀಸ್ ರಿಟರ್ನ್ ಟು ಫ್ರಾನ್ಸ್. They had to return, leaving the men to fulfill a year of penance before they can reunite with their beloveds. Before they practiced their celibacy, they left to complete that penance. Means penance andre upavasa. So ಹಾಗಾಗಿ princess of France and went means returned along with her companions. So this is about love's labors lost. ಸೊ ಇದರಲ್ಲಿ ಒಂದಷ್ಟು ಮೇಜರ್ ಕ್ಯಾರೆಕ್ಟರ್ಸ್ ಗಳು ಬರುತ್ತೆ. ಡಾನ್ ಆಡ್ರಿಯಾನೋ ಅ ಸ್ಪ್ಯಾನಿಯಾರ್ಡ್, ಹೋಲೋಫರಾನ್ಸ್ ಸ್ಕೂಲ್ ಟೀಚರ್, ಡಲ್ ಅನ್ನೋ ಒಂದು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್, ಕೋಸ್ಟಾರ್ಡ್ ಅನ್ನೋ ಒಂದು ಕ್ಲೌನ್. ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಪ್ಲೀಸ್ ಲುಕ್ ಇನ್ ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೀಸ್ ಕ್ಯಾರೆಕ್ಟರ್. And the play ends with the songs of the cuckoo and the owl. So ಪ್ಲೇ ಯಾವ ರೀತಿ ಬಿಗಿನ್ ಆಗುತ್ತೆ, ಪ್ಲೇ ಯಾವ ರೀತಿ ಎಂಡ್ ಆಗುತ್ತೆ, ವಾಟ್ ಇಸ್ ದಿ ಬಿಗಿನಿಂಗ್ ಲೈನ್, ವಾಟ್ ಇಸ್ ದಿ ಎಂಡ್ ಲೈನ್, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ದ ಪ್ಲೇ ವಿದ್ ಇನ್ ದ ಪ್ಲೇ. ಓಕೆ, ಸೊ ಲವ್ಸ್ ಲೇಬರ್ಸ್ ಲಾಸ್ಟ್ ಅಲ್ಲಿ ಇರುವಂತಹ ಪ್ಲೇ. ಸೊ ದಿಸ್ ಇಸ್ ದಿ ಟೈಟಲ್ ಆಫ್ ದಿ ಮೇನ್ ಪ್ಲೇ. ಸೊ ಈ ಪ್ಲೇ ಒಳಗಡೆ ಬರುವಂತ ಇನ್ನೊಂದು ಪ್ಲೇ ಯಾವ್ದಾಗಿರತ್ತೆ ಅಂತ ಹೇಳಿದ್ರೆ ದ 9 ವರ್ದೀಸ್. ರಿಮೆಂಬರ್ 9 ವರ್ದೀಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ವಿಲ್ ಸ್ಟಾಪ್ ಹಿಯರ್. ಸೊ ನೆಕ್ಸ್ಟ್ ಸೆಷನ್ ಇನ್ನೊಂದಷ್ಟು ಪ್ಲೇಗಳನ್ನ ಸಮರೈಸ್ ಮಾಡೋಣ. ಸೊ ಐ ಟ್ರೈ ಟು ಗಿವ್ ಯು ಆಸ್ ಮಚ್ ಆಸ್ ಇನ್ಫಾರ್ಮೇಶನ್. ಸೊ ಅದ್ರ ಜೊತೆಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕಲೆಕ್ಟ್ ಯುವರ್ ಓನ್ ಇನ್ಫಾರ್ಮೇಶನ್. ಓಕೆ, and don't skip a video at any point of time because each and every minor points are important. Okay, so for more information, for more literary classes, please tune to the channel Sahitya Aradhana, and don't forget to subscribe to the channel. And also you can subscribe to the Telegram group where I can provide notifications and notes. Okay,
ಸೊ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಲುಕ್ ಇನ್ ಟು ಇಟ್. Thank you for watching. Don't forget to like the video and share the video. Good night.